ಈ ಕಡೆ ಬರಲಿ ಹುಡ್ರೆ, ಆ ಕಡೆ ಬರಲಿ. ಇದು ಹಾಫ್ ವೇವ್ ರೆಕ್ಟಿಫೈಯರ್ ಪ್ರಾಕ್ಟಿಕಲ್ಲು. ಈಗ ನಾವು ಮಾಡ್ತಾ ಇರೋದೇನು, ಎ ಸಿ ಸಪ್ಲೈ ಯಾವ ಥರ ಹರಿತೈತಿ ಅನ್ನೋದ್ರ ಬಗ್ಗೆ ಚೆಕ್ ಮಾಡಲಿಕ್ಕೆ, ಇದನ್ನು ಕಣ್ಣಾರೆ ನೋಡಲಿಕ್ಕೆ ಅಸೋಸ್ಕೋಪು ಯೂಸ್ ಮಾಡಿ ಅದ್ರ ಮುಖಾಂತರ ನಾವು ಪ್ರಾಕ್ಟಿಕಲ್ ಮಾಡೀವಿ. ಈ ಪ್ರಾಕ್ಟಿಕಲ್ಗೆ ಉಪಯೋಗ ಮಾಡಿದಂಥ ಟ್ರಾನ್ಸ್ಫಾರ್ಮರ್ ಯಾವುದಪ್ಪ ಅಂದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು. ಸ್ಟೆಪ್ ಹೆಚ್ಚಿಗೆ ವೋಲ್ಟೇಜ್ ಕೊಟ್ಟು ಕಡಿಮೆ ವೋಲ್ಟೇಜ್ ಪಡೆಯುವಂಥ ಸಿಸ್ಟಮ್ ಇರುವಂಥ ಟ್ರಾನ್ಸ್ಫಾರ್ಮರ್ಗೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈಗ ನಾವಿಲ್ಲಿ ಅಸೋಸ್ಕೋಪಿಗೆ ಕನೆಕ್ಷನ್ ಹಾಕೀವಿ. ಹೆಂಗೆ ಹಾಕಿವಪ್ಪ ಅಂದ್ರೆ ಇದು ಪ್ಯಾರಲಲ್ ಸರ್ಕ್ಯೂಟ್ ಐತಿ. ಪ್ಯಾರಲಲ್ದಿಂದ ಈ ಅಸೋಸ್ಕೋಪಿಗೆ ಸಪ್ಲೈ ಕೊಟ್ಟಿವಿ. ಆನಂತರ ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಇದೇ ಪ್ಯಾರಲಲ್ ಸರ್ಕ್ಯೂಟಿಂದ ಟ್ರಾನ್ಸ್ಫಾರ್ಮರ್ ಕೊಟ್ಟಿವಿ. ಈ ಟ್ರಾನ್ಸ್ಫಾರ್ಮರ್ ಮುಖಾಂತರ ಎ ಸಿ ಸಪ್ಲೈ ಇಲ್ಲೇ ಟ್ರಾನ್ಸ್ಫಾರ್ಮರ್ದಾಗ ಮೊದಲು ತಿಳ್ಕೊಬೇಕಾದ್ದೇನು, ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ದಾಗ ಎ ಸಿ ಟು ಎ ಸಿನ ಹರಿತೈತಿ, ಡಿ ಸಿ ಇರೋಂಗಿಲ್ಲ. ಡಿ ಸಿ ನಾವು ಮಾಡ್ಕೋಬೇಕು. ಈಗ ನಾವು ಚೆಕ್ ಮಾಡ್ತಾ ಇರೋದು ಎ ಸಿ ಟು ಎ ಸಿ ಟ್ರಾನ್ಸ್ಫಾರ್ಮರ್ ಈ ವೋಲ್ಟೇಜನ್ನು ಚೆಕ್ ಮಾಡಕತ್ತೀವಿ. ಎದ್ರ ಮುಖಾಂತರ ಚೆಕ್ ಮಾಡಕತ್ತೀವಿ? ಈ ಆಸಿಲೋಸ್ಕೋಪ್ ಮುಖಾಂತರ ನಾವು ಚೆಕ್ ಮಾಡಕತ್ತೀವಿ. ಹೆಂಗೆ ಚೆಕ್ ಮಾಡ್ತೀವಪ್ಪ ಅಂತಂದರೆ, ಇದಕ್ಕೆ ನಾವು ಸಪ್ಲೈ ಕೊಟ್ಟಿದ್ದು ಪ್ರೈಮರಿ, ಇದು ಸೆಕೆಂಡ್ರಿ ವೋಲ್ಟೇಜ್ನಿಂದ ನಾವು ಎದಕ್ಕೆ ಕೊಟ್ಟಿವಿ? ಆಸಿಲೋಸ್ಕೋಪಿಗೆ ಕೊಟ್ಟಿವಿ. ಆಸಿಲೋಸ್ಕೋಪಿಗೆ ಕೊಟ್ಟು ಆಸಿಲೋಸ್ಕೋಪಿನ ಮುಖಾಂತರ ಇವು ನಾಬ್ಸ್ ಅದಾವೆ, ಎಲ್ಲವೂ ಸೆಟ್ಟಿಂಗ್ ನಾಬ್ಸ್ ಇವು. ಇಲ್ಲಿ ಎ ಸಿ ಡಿ ಸಿ ಅಂತೆಲ್ಲ ಸ್ಪೆಸಿಫಿಕೇಷನ್ ಬೆಳೆದಿರ್ತಾನೆ. ಅದರ ಮುಖಾಂತರ ಆಪ್ರೇಟ್ ಮಾಡ್ಬೇಕು ನೀವು. ಆಪ್ರೇಟ್ ಮಾಡಿದಾಗ ನಿಮಗೆ ಇಲ್ಲಿ ಎ ಸಿ ಸಪ್ಲೈ ಸಿಗುತ್ತೆ. ಅದು ವೇವ್ಸ್ ಹೆಂಗೆ ಇರ್ತಾವಪ್ಪ ಎ ಸಿ ಸಪ್ಲೈ ವೇವ್ಸು ನೀವು ಬುಕ್ದಾಗ ನೋಡಿರಿ. ಆದ್ರೆ ಬುಕ್ದಾಗ ಇದ್ದಂಥದ್ದು ಈ ಆಸಿಲೋಸ್ಕೋಪ್ ಮುಖಾಂತರ ನೀವು ಹೆಂಗೆ ಹರಿತೈತಿ ಎ ಸಿ ವೋಲ್ಟೇಜ್ ಅನ್ನೋದು ನೀವು ಕಣ್ಣಾರೆ ನೋಡೋಕೆ ಸಾಧ್ಯತೆ ಐತಿ. ಅದನ್ನು ತೋರಿಸುವಂಥ ಮುಖ್ಯ ಈ ಪ್ರಾಕ್ಟಿಕಲಿನ ಮುಖ್ಯ ಉದ್ದೇಶ.